ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಈಗ ನಾನು ಕ್ಯಾನ್ವಾಸಲ್ಲಿ ಫಸ್ಟ್ ಬಿಗಿನಿಂಗ್ ಹೇಳ್ಕೊಡ್ತೇನೆ. ನೆಕ್ ಹೇಗೆ ಕಟ್ ಮಾಡಬೇಕು, ನೆಕ್ ಮಾಡಿಕೊಂಡು ಅದಾದ ನಂತರ ನಾನು ಹೇಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಫಸ್ಟ್ ನಾನು ಕ್ಯಾನ್ವಾಸಲ್ಲಿ ಇಲ್ಲಿ 3 ಇಂಚ್ ಇಲ್ಲಿ 3 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೆ. ಹೀಗೆ ಮಾರ್ಕ್ ಮಾಡಿದ್ದೆ, ಇಲ್ಲಿಂದ 2.5 ಮಾರ್ಕ್ ಮಾಡಿದ್ದೆ. ನಂತರ ಇದೇನಿದೆ ನೆಕ್ ಒಳಗಡೆ ನಾನು ಶೇಪ್ ತೊಗೊಂಡು ಮಾರ್ಕ್ ಮಾಡಿದ್ದೆ. ನನಗೆ ಹೊರಗಡೆ ಬೇಕು. ಈ ಬಟ್ಟೆಯಲ್ಲಿ ನಾನು ಯಾಕೆ ತೊಗೊಳ್ತಾ ಇದ್ದೇನೆ ಅಂದರೆ ಪ್ಯಾಟ್ರನ್ ಟಾಪ್ ಮೇಲೆ ಬರುತ್ತೆ, ಹಾಗಾಗಿ. ಸೊ ಇದನ್ನು ನಾನು ಕಟ್ ಮಾಡಿ ಆದ ನಂತರ ಇಲ್ಲಿಗ ಐರನ್ ಮಾಡಲಿಕ್ಕೆ ಪೋರ್ಷನ್ ಈ ಕಡೆ ಇದೆ, ರೌಂಡ್ ಡೈರೆಕ್ಷನಲ್ಲಿ ನನಗೆ ಗೊತ್ತಾಗುತ್ತೆ ಶೈನಿಂಗ್ ಇರೋದು ಐರನ್ನಿಗೆ ಅಂತ ಅಂದ್ಬಿಟ್ಟು ನಾನು ಈಗ ಇಟ್ಕೊಂಡು ಕಂಪ್ಲೀಟ್ ಐರನ್ ಮಾಡಿಕೊಂಡು ಈ ಎಡ್ಜಲ್ಲಿ ಏನಿದೆ ಈ ರೀತಿ ಒಂದು ಕಂಪ್ಲೀಟ್ ಈಗ ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ತೇನೆ. ಐರನ್ ಆಗಿದೆ. ಈಗ ನಾನು ಅದೇ ಪ್ರಕಾರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆಗ್ತದೆ ಇಲ್ಲಿ ಹೀಗಿದೆ. ಇದನ್ನು ನಾನು ಏನು ಮಾಡ್ತೇನೆ, ಲೈನಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾನೆ. ಫಸ್ಟ್ ಏನಿದೆ ಲೈನಿಂಗ್ ಅಡಿಯಲ್ಲಿದೆ. ಇದೇ ಪ್ರಕಾರ ನಾನು ಮೇಲ್ಗಡೆ ಒಂದು ಅಟ್ಯಾಚನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಅದೇ ಪ್ರಕಾರ ಈವನ್ ಆಗಿ ಕ್ಲೀನಾಗಿ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಈಗ ನಾನು 2.25 ಇಲ್ಲಿದೆ ಆಗ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಆಲ್ರೆಡಿ ನಾನು ಕಚ್ ಮಾರ್ಕ್ ಹಾಕಿದ್ದೆ. ಸೊ ಅದೇ ಪೋರ್ಷನ್ಗೆ ನಾನೀಗ ಇನ್ನೊಂದು ಲೈನಿಂಗ್ ಅಟ್ಯಾಚ್ ಆಗಿದೆ, ಗೊತ್ತಾಗ್ತಿದೆ. ಈಗ ನೋಡಿ ಲೈನಿಂಗ್ ಹೀಗಿದೆ, ಐ ಮೀನ್ ಮೇನ್ ಕ್ಲಾತ್ ಇಲ್ಲಿದೆ, ಲೈನಿಂಗ್ ಇದೇ ಪ್ರಕಾರ ನಾನು ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಮಾಡಬಾರ್ದು, ಚಿನ್ನ ತುದಿಗೆ ಈ ರೀತಿ ಸ್ಟಿಚ್ ಮಾಡಬೇಕು. ಈ ರೀತಿ ಕ್ಯಾನ್ವಾಸ್ ಇದೇ ಈಗ ನೋಡಿ ಈ ರೀತಿ ನಾನು ಇಲ್ಲಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೇನೆ ಇದೇ ಶೇಪಲ್ಲಿ. ಈಗ ನಾನು ಇದಾದ ನಂತರ ಈಗ ಇದೇ ಪೋರ್ಷನಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ಕಟ್ಟಾದ ನಂತರ ಈಗ ನಾನೇನು ಮಾಡಿದ್ದೇನೆ, ಕಚ್ ಮಾರ್ಕ್ ಹಾಕ್ತಾ ಇದ್ದೇನೆ, ಸ್ಟಿಚಿನ ಒಳಗಡೆನೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್ ಗೊತ್ತಾಗ್ತಿದೆಯಾ ಅಂದ್ಕೊಳ್ತೇನೆ ನೋಡಿ. ಈಗ ನಾನು 2 ಬಟ್ಟೆನ ಈ ರೀತಿ ಕಚ್ ಮಾರ್ಕ್ ಹಾಕ್ತಾ ಇದ್ದೇನೆ. ಇಷ್ಟಾದ ನಂತರ ಈಗ ನಾನೇನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್, ಈಗ ಇದು ಮುಂಭಾಗ ಹೌದಾ, ಇದನ್ನೇ ನಾನು ಮುಂದ್ಗಡೆ ಇಟ್ಕೊಂಡು ಈ ರೀತಿ ತಗೊಂಡ್ರೆ ಉಲ್ಟಾ ಆಗುತ್ತೆ, ಐ ಮೀನ್ ನೆಕ್ ಫಿನಿಶಿಂಗ್ ಆಗುತ್ತೆ. ಇದನ್ನು ನಾನು ಏನು ಮಾಡ್ತಾ ಇದ್ದೇನೆ, ಪ್ಯಾಂಟಿನ ಬಟ್ಟೆ ನಾನು ಮೇಲೆ ಕೊಟ್ಟಿರೋದ್ರಿಂದ ನಾನು ಇದನ್ನು ಈ ರೀತಿಯಾಗಿ ನಾನು
ಇದನ್ನು ತಗೊಳ್ತಾ ಇದ್ದೇನೆ. ಈಗ ಮುಂದ್ಗಡೆ ಬರುತ್ತೆ ನೋಡಿ, ಈ ರೀತಿ ಟರ್ನ್ ಆಗುತ್ತೆ ಈಸಿಯಾಗಿ. ನಾಚ್ ಕಚ್ ಮಾರ್ಕ್ ಹಾಕಿರೋದ್ರಿಂದ ಈಸಿಯಾಗಿ ನಿಮಗೆ ಈ ರೀತಿ ನೆಕ್ ಫಿನಿಶಿಂಗ್ ಬಂದ್ಬಿಡುತ್ತೆ. ಯಾವ ರೀತಿ ಬೇಕು ಆ ರೀತಿ ಬರಬೇಕು ಅಂತಾದರೆ ಫಸ್ಟ್ ಕ್ಲೀನಾಗಿ ಓಕೆ ನೋಡಿ, ಈಗ ಈ ರೀತಿ ನನಗೆ ನೆಕ್ ಬಂದಿದೆ. ಇದನ್ನೇ ನಾನು ರೈಟ್ ಡೈರೆಕ್ಷನ್ ಇಟ್ಕೊಂಡು ಹೀಗೆ ತಗೊಂಡ್ರೆ ನೆಕ್ ಫಿನಿಶಿಂಗ್ ಆಗುತ್ತೆ. ಇದು ನಾನು ಅದನ್ನೇನು ಮಾಡಿದ್ದೇನೆ, ಈಗ ಹೊರಗಡೆಯಿಂದ ಇಟ್ಕೊಂಡು ಒಳಗಡೆ ತೊಗೊಂಡಿದ್ದೇನೆ. ಈಗ ನೋಡಿ ಮೇನ್ ಕ್ಲೋತಿಗೆ ಬಂದಿದೆ. ಸೊ ಇದು ಒಂದು ನೆಕ್. ನಾನು ಇದನ್ನೇನು ಮಾಡ್ತೇನೆ, ಈಗ ಇಷ್ಟಾದ ನಂತರ ಈ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಈ ಎಡ್ಜಲ್ಲಿ ಇದೇ ಪ್ರಕಾರ ಒಂದು ಸ್ಟಿಚ್ ಹಾಕ್ತೇನೆ. ಈಗ ನೋಡಿ ಫ್ರಂಟ್ ನಾನು ಇದೇ ರೀತಿ ಔಟರ್ ಆದ ನಂತರ ಈ ಕಡೆ ಒಂದು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೇನೆ. ನಂತರ ಇದೇ ರೀತಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ ನಂತರ ಇದು ಫ್ರಂಟಿಗೆ ನೆಕ್ ಫಿನಿಶಿಂಗ್ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಕಾಣ್ತಾ ಇದೆ. ಈಗ ಫ್ರಂಟಲ್ಲಿ ನಾನು ಈ ರೀತಿ ಒಂದು ಡಿಸೈನ್ ಕೊಟ್ಟಿದ್ದೇನೆ. ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಕೊಳ್ಬೋದು. ಇದನ್ನು ನೀವು ಮುಂಭಾಗ ಇಟ್ಕೊಂಡು ಹೀಗೆ ತಗೊಂಡ್ರೆ ಉಲ್ಟಾ ನೆಕ್ ಖಾಲಿ ಪ್ಲೇನ್ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂತ ಆದರೆ ಈಗ ಇದು ನೆಕ್ ಫ್ರಂಟ್ ಹೀಗೆ ಒಂದು ಡಿಸೈನ್ ಆಯಿತು. ಇದೇ ಪ್ರಕಾರ ನಾನೇನು ಮಾಡ್ತೇನೆ, ಬ್ಯಾಕಿಗೂ ಕೂಡ ನೋಡಿ ಬ್ಯಾಕ್ ಲೈನಿಂಗ್ ಇಲ್ಲಿದೆ. ಸೊ ಬ್ಯಾಕಿಗೆ ಈಗ ನಾನು ನೆಕ್ ಇನ್ನೂ ಕಟ್ ಮಾಡಿಲ್ಲ ಫ್ರೆಂಡ್ಸ್. ಈಗ ನಾನು ಬ್ಯಾಕ್ ನೆಕ್ಗೆ ನಾನು ಕ್ಯಾನ್ವಾಸ್ ನೆಸೆಸಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಈವನ್ ಆಗಿ ಫೋಲ್ಡ್ ಮಾಡಿಕೊಂಡು, ಇಲ್ಲಿ ಆಲ್ರೆಡಿ ಮಾರ್ಕ್ ಇದೆ, ನಿಮಗೆ ಗೊತ್ತಾಗ್ತದೆ ಅಂದ್ಕೊಳ್ತೇನೆ ನೋಡಿ. ಈಗ ಇಲ್ಲಿ ಆಲ್ರೆಡಿ ಇಲ್ಲಿಂದ ಈಗ 2 ಮುಕ್ಕಾಲಿಗೆ ಮಾರ್ಕ್ ಇದೆ. ನಾನು ಅದರಲ್ಲೇ ಏನು ಮಾಡ್ತೇನೆ ನೋಡಿ, ಈಗ ನಾನು ಮಾರ್ಕ್ ಮಾಡಿದೆ ಅನ್ನೋದು. ಈಗ ಇದರಲ್ಲಿ ನಾನು ಬ್ಯಾಕ್ ನೆಕ್ ನನಗೆ ಬೇರೆ ಏನು ಡಿಸೈನ್ ಬೇಡ ಅನ್ನೋ ಕಾರಣಕ್ಕೆ ನನಗೆ ಎಷ್ಟು ಡೀಪ್ ಬೇಕು ಅಷ್ಟು ನಾನೀಗ 6 ತೊಗೊಳ್ತಾ ಇದ್ದೇನೆ. 6 ಇಲ್ಲಿಂದ ನಾನೀಗ 3 ಡೈರೆಕ್ಟಾಗಿ ಮಾಡ್ತಾ ಇದ್ದೇನೆ. ಇದರಲ್ಲಿ ಕ್ಯಾನ್ವಾಸ್ ತೊಗೊಂಡಿಲ್ಲ. ಕ್ಯಾನ್ವಾಸ್ ಬೇಡ ಅಂದವರು ಕೂಡ ಈ ರೀತಿನೇ ನೆಕ್ ಮಾಡ್ಬೋದು. ನಾನು ಇದರಲ್ಲಿ 2 ಟೈಪು ಕೂಡ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಕ್ಯಾನ್ವಾಸ್ ಬೇಡ ಅನ್ನೋರು ಯಾವ ರೀತಿ ಮಾಡಬೇಕು, ಕ್ಯಾನ್ವಾಸ್ ಬೇಕು ಅಂತನ್ನೋರು ಆ ರೀತಿ ಮಾಡಿದ್ದಾರೆ ಫ್ರಂಟ್ ನೆಕ್ಕಿಗೆ ಮಾಡಿದಾಗೆ. ಇದು ಬ್ಯಾಕ್ ನೆಕ್ ಆಗಿದೆ. ನಾನೀಗ ಡೈರೆಕ್ಟಾಗಿ ಸ್ಕ್ವೇರ್ ನೆಕ್ ಮಾಡ್ತಾ ಇದ್ದೇನೆ ನೋಡಿ. ಇದನ್ನು ನಾನು ಡೈರೆಕ್ಟಾಗಿ ಕಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಆಯಿತಾ, ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಸಾರಿ, ಲೈನಿಂಗ್ ಕ್ಲೋತಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಟಿಂಗ್ ಆಗಿದೆ. ಆದ ನಂತರ ಈಗ ನಾನು ನೋಡಿ, ಈಗ ಮೇನ್ ಕ್ಲಾತ್ ಮೇಲೆ ನಾನು ಲೈನಿಂಗಲ್ಲಿ ಕಟ್ ಮಾಡಿ ತೋರಿಸಿದ್ದಲ್ವ ಅದನ್ನು ನಾನು ಹೀಗೆ ಇಟ್ಕೊಂಡಿದ್ದೇನೆ. ಈಗ ನಾನು ಏನು ಮಾಡ್ತೇನೆ ಅಂದರೆ ಇದೇ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೇನೆ. ಇದೇ ಪ್ರಕಾರ ಸ್ಟಿಚ್ ಹಾಕ್ಕೊಂಡಾದ ನಂತರ ಇಲ್ಲಿ ಮಧ್ಯ ಇಲ್ಲಿಂದ 1/4 ಇಂಚ್ ಬಿಟ್ಟು ನಾನು ಸ್ಟಿಚ್ ಹಾಕ್ತೇನೆ. ಹಾಕಾದ ನಂತರ ಇದನ್ನು ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ಕಟ್ ಮಾಡ್ತೇನೆ. ಈಗ ನಾನು ಇದಕ್ಕೆ ಸ್ಟಿಚ್ ಹಾಕ್ತೇನೆ, ತೋರಿಸ್ಕೊಡ್ತೇನೆ.
ಈಗ ಈಗ ನೋಡಿ ಒಂದು ಸೈಡ್ ಆಗಿದೆ. ಈಗ ಇದೇ ಪ್ರಕಾರ ಎರಡು ಕಡೆನೂ ಈವನ್ ಆಗಿ ಬರಬೇಕು ಅಂತ ಅಂದ್ಬಿಟ್ಟು ನಾನು ಈ ಕಡೆ ಈಗ ಎರಡು ಸೈಡ್ ಕೂಡ ಶೋಲ್ಡರ್ ಜಾಯಿಂಟನ್ನು ಮಾಡ್ತಾ ಇದ್ದಾನೆ. ಈಗ ನೋಡಿ ನಾನು ಶೋಲ್ಡರ್ ಎರಡು ಜಾಯಿಂಟ್ ಆದ ನಂತರ ಈವನ್ ಆಗಿ ಎರಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದಾನೆ. ಫೋಲ್ಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಹಾರ್ಮೋಲ್ ಈಗ ನಾನು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡೆ ನಾನು ಕಟ್ ಮಾಡಿದ್ದೆ. ಹಾಗಾಗಿ ನಾನು ನಾಲ್ಕನ್ನೀಗ ಸಮವಾಗಿ ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ತೊಗೊಂಡಿದ್ದೇನೆ. ತೊಗೊಂಡು ಈಗ ನೋಡಿ ಅನ್ಯವನ್ ಇರೋ ಕ್ಲಾತನ್ನು ನಾನು ಈವನ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ ನೆಕ್ ಈಗ ಫಿನಿಶಿಂಗ್ ಆಗಿದೆ, ಶೋಲ್ಡರ್ ಕೂಡ ಅಟ್ಯಾಚ್ ಆಗಿದೆ. ಈಗ ನಾನೇನಿದೆ ಈಗ ಇದಕ್ಕೆ ಫ್ರಂಟ್ ಬ್ಯಾಕ್ ಶೋಲ್ಡರ್ ಎಲ್ಲ ಅಟ್ಯಾಚ್ ಆದ ನಂತರ ಈಗ ನಾನು ಇದಕ್ಕೆ ನೆಕ್ಕನ್ನು ಇದು ಸ್ಲೀವ್ಸನ್ನು ಇಡಬೇಕು. ಸ್ಲೀವ್ಸ್ ಇಡಲಿಕ್ಕೆ ಫ್ರೆಂಡ್ಸ್ ನಾನು ಕಟ್ ಮಾಡಿದ್ದೆ, ನಿಮಗೆ ತೋರಿಸ್ಕೊಡ್ತೇನೆ ಲಾಂಗ್ ಸ್ಲೀವ್ಸಿಗೆ ಹೇಗೆ ಅಂತ ಅಂದ್ಬಿಟ್ಟು. ಫಸ್ಟ್ ನೋಡಿ ನಾನು ನಿಮಗೆ ಆಗ ತೋರಿಸ್ಕೊಟ್ಟಿದ್ದೆ, ಇದು ನನಗೆ ಲಾಂಗ್ ಸ್ಲೀವ್ಸಿಗೆ ಬೇಕಾಗಿರೋಂಥದ್ದು ಫ್ರೆಂಡ್ಸ್. ಇದು ನಾನು ಈ ಕಡೆ ತೊಗೊಂಡಿದ್ದೇನೆ. ತೊಗೊಂಡಾದ ನಂತರ ಆ ಕಡೆ ಈ ಕಡೆ ನನಗೆ ಎರಡು ಪೋರ್ಷನಲ್ಲೂ ಕೂಡ ನನಗೆ ಈ ರೀತಿ ಅಟ್ಯಾಚ್ಮೆಂಟ್ ಬರಬೇಕು. ನೋಡಿ ಈ ರೀತಿ ಬರುತ್ತೆ ಈಗ ನನಗೆ ಇದು ಕ್ಲೋತ್. ಈಗ ಇದನ್ನು ನಾನೇನು ಮಾಡ್ತೇನೆ, ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ತೇನೆ. ಎರಡು ಸೈಡ್ ಕೂಡ ಇದೇ ರೀತಿ 4 ಬಟ್ಟೆಗೂ ಕೂಡ ನಾನು ಅಟ್ಯಾಚ್ ಮಾಡ್ಕೊಳ್ತೇನೆ. ಈ ರೀತಿ ಅಟ್ಯಾಚ್ ಆದ ನಂತರ ಈ ರೀತಿ ಆ ಕಡೆ ಈ ಕಡೆ ಕಂಪ್ಲೀಟಾಗಿ ಈ ರೀತಿ ಜಾಯಿನ್ ಆಗುತ್ತೆ. ಆದ ನಂತರ ಈಗ ನಾನು ಇದನ್ನು ಪುನಃ ಎರಡು ಕ್ಲೋತನ್ನು ಕೂಡ ಇದೇ ರೀತಿ ನಾನು ಅಟ್ಯಾಚ್ ಮಾಡ್ಕೊಂಡಾದ ನಂತರ ಒಂದು ಸಿಂಗಲ್ ಕ್ಲೋತ್ ಆಗುತ್ತೆ. ಆದ ನಂತರ ಅದನ್ನು ಶೇಪ್ ತೆಗಿಯೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಈಗ ನಾನು ಇದನ್ನು ಅಟ್ಯಾಚ್ ಮಾಡ್ತೇನೆ ಫ್ರೆಂಡ್ಸ್. ಈಗ ನೋಡಿ ಈಗ ನೋಡಿ ಎರಡು ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೇನೆ, ಗೊತ್ತಾಗ್ತಿದೆ ಅಂದ್ಕೊಳ್ತೇನೆ. ಆ ಕಡೆ ಈ ಕಡೆ ಸೈಡಲ್ಲಿ ನಾನು ಅಟ್ಯಾಚ್ ಮಾಡಿದ ನಂತರ ಎರಡು ಸ್ಲೀವ್ಸಿಗೂ ನಾನು ಈ ರೀತಿ ಅಟ್ಯಾಚ್ ಮಾಡಿದ್ದೇನೆ. ಮಾಡಿ ಆದ ನಂತರ ಇದನ್ನು ನಾನು ಈವನ್ ಆಗಿ ಈ ರೀತಿ ನಾನು ಫೋಲ್ಡ್ ಮಾಡ್ತೇನೆ ಫ್ರೆಂಡ್ಸ್. ಈಗ ನೋಡಿ ಆಯಿತಾ, ಈ ರೀತಿ ಸಮವಾಗಿ ತಗೊಂಡು ಈಗ ನನಗೆ ಇದರಲ್ಲಿ ಶೇಪ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೇನೆ ನಿಮಗೆ. ಇಷ್ಟು ರೆಡಿ ಆಗಿದೆ. ಈ ರೀತಿ ನಾನು ರೆಡಿ ಆದ ನಂತರ ಈಗ ನಾನು ಇದಕ್ಕೆ ಯಾವ ಥರ ಶೇಪ್ ಕೊಡ್ತೇನೆ ಅಂತ ಆದರೆ ನೋಡಿ, ನೀವು ಹೊಲಿದೇ ಇರ್ತೀರಲ್ವ ಫ್ರಂಟ್ ಇದು ಸ್ಲೀವ್ಸ್ ಏನಿದೆ ಇದನ್ನು ನಾನು ಏನು ಮಾಡ್ತೇನೆ, ಈ ರೀತಿ ಈ ಹಾರ್ಮೋಲ್ಗೆ ನಿಮಗೆ ಬೇಕು, ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂತ ಆದರೆ ಮಾತ್ರ ಇದು ಈಸಿಯಾಗಿ ಮಾಡುವಂಥದ್ದು. ಇಲ್ಲಿಂದ ನಾನು ನೋಡಿ ಸಮವಾಗಿ ಎಳ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ, ಇಲ್ಲಿಗೆ ಬಂದು ನಿಲ್ಲುತ್ತೆ. ಅದೇ ಪ್ರಕಾರ ಇಲ್ಲಿಂದ ಇಲ್ಲಿಗೆ ನಾನು ಶೇಪನ್ನು ತೊಗೊಂಡಿದ್ದೇನೆ ನಾನು. ಆದ ನಂತರ ಮೇಲ್ಗಡೆಯಿಂದನೂ ನೋಡ್ಕೊಂಡ್ಬಿಡಿ, ಇಲ್ಲಿ 4 ಇಂಚ್ ಗ್ಯಾಪ್ ಅಂತೂ ನನಗೆ ಯಾವುದೇ ಕಾರಣಕ್ಕೂ ಬೇಕು. ಸೊ ಬಂದಿದೆಯಾ, ಸೊ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಗ್ಯಾಪ್ ಬಂದಿದೆ. ಈಗ ನಾನು ಏನು ಮಾಡ್ತೇನೆ, ಇಲ್ಲಿಂದ ಫ್ರೆಂಡ್ಸ್ ಈಗ ಈ ರೀತಿ ಒಂದು ಕಣ್ಣಿನ ಆಕಾರ ಒಂದು ಶೇಪ್ ತೊಗೊಳ್ತೇನೆ. ಯೂಶ್ವಲಿ ಈ ಶೇಪನ್ನು ತೆಗೆಯೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಈಗ ಇಲ್ಲಿಂದ ನನಗೆ ಇಲ್ಲಿಂದ ಈಗ ನನಗೆ 17 ಇದೆ. ಇಲ್ಲಿ ನನಗೆ ಅರ್ಧ ನಾನು ಈಗ ಬಾರ್ಡ್ರ್ ಇಡ್ತೇನೆ ಫ್ರೆಂಡ್ಸ್. ಇದರಲ್ಲಿ ಬಾರ್ಡ್ರ್ ಹೇಗಿರೋದು ಅಂತಂದರೆ ಇದೇ ಪ್ರಕಾರ ಇಲ್ಲಿ ಬಾರ್ಡ್ರ್ ಇರೋವಂಥದ್ದು. ಇದನ್ನು ನಾನು ಹೇಗಿಡೋದು ಅಂತ ಅಂದ್ಬಿಟ್ಟು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೂ ಮುಂಚೆ ನನಗೆ ಸ್ಲೀವ್ಸ್ ರೌಂಡ್ ಎಷ್ಟು ಬೇಕು, ನನಗೆ ಯೂಶ್ವಲಿ 5.5ವರೆಗೆ ಬಂದು ನಿಲ್ಲುತ್ತೆ. ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೇನೆ ಆ್ಯಸ್ ಯೂಶ್ವಲ್. ಎಲ್ಲಿಂದ ನಾನು ಸಮವಾಗಿ ಈ ಎಡ್ಜ್ಗೆ ನಾನು ಅಟ್ಯಾಚ್ ಮಾಡಿದ್ದೇನೆ. ಸೊ ಈಗ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡ್ಕೊಂಡಾದ ನಂತರ ಫ್ರೆಂಡ್ಸ್ ನೋಡಿ ಕಟ್ ಮಾಡ್ಕೊಳ್ತೇನೆ ನೋಡಿ.
ಫ್ರೆಂಡ್ಸ್ ಈಗ ಎರಡು ಸೈಡ್ ಕೂಡ ಈಗ ಸ್ಲೀವ್ಸ್ ಅಟ್ಯಾಚ್ ಆಗಿದೆ. ಕಂಪ್ಲೀಟ್ ನಿಮ್ಗೆ ಗೊತ್ತಾಗ್ತದೆ ಫ್ರೆಂಡ್ಸ್. ಈಗ ಎರಡು ಸ್ಲೀವ್ಸ್ ಅಟ್ಯಾಚ್ ಆದ ನಂತರ ಈಗ ನಾನೇನು ಮಾಡ್ತೇನೆ, ಈಗ ನಾನು ಫಿಟ್ಟಿಂಗ್ ಕೊಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೇನೆ. ಇಷ್ಟಾದ ನಂತರ ಈಗ ನಾವು ಕಂಪ್ಲೀಟ್ ಫೋಲ್ಡಿಂಗ್ ಆಗಿದೆ. ಆದ ನಂತರ ಈಗ ನಾನು ಫಿಟ್ಟಿಂಗ್ ಕೊಡೋದು ಹೇಗೆ ಅಂತ ಅಂದ್ಬಿಟ್ಟು ಈಗ ನಾನು ತೋರಿಸ್ಕೊಡ್ತೇನೆ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ ಫಸ್ಟ್ ಹೀಗಾದ ನಂತರ ಈಗ ನಾನು ಫಿಟ್ಟಿಂಗ್ ಎಕ್ಸ್ಪ್ಲನೇಷನ್. ಈಗ ನೋಡಿ ನನಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕೇಳಿಸಿದ್ರು, ಕೇಳಿದರು ಹೇಗೆ ರೆಡಿ ಟಾಪಲ್ಲಿ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಅಂದ್ಬಿಟ್ಟು. ಅದನ್ನು ಈಗ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೇನೆ ಫಿಟ್ಟಿಂಗ್ ಕೊಡೋಕ್ಕೂ ಮುಂಚೆ ಫ್ರೆಂಡ್ಸ್. ನಾನೀಗ ಫಿಟ್ಟಿಂಗ್ ಕೊಡಲಿಕ್ಕೆ ಆಲ್ಮೋಸ್ಟ್ ಈ ರೀತಿ ಕಂಪ್ಲೀಟಾಗಿ ಫೋಲ್ಡಿಂಗ್ ಹಾಕ್ಕೊಂಡಾದ ನಂತರ ಈಗ ಇದರಲ್ಲಿ ಹೇಗೆ ನಾನು ಇದು ಕೊಡಬೇಕು ಅಂತ ಅಂದ್ಬಿಟ್ಟು ನಿಮಗೀಗ ತೋರಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ಈಗ ನೋಡಿ ರೆಡಿಮೇಡ್ ಟಾಪಲ್ಲಿ ಹೇಗೆ ಮೆಷರ್ಮೆಂಟ್ ತೆಗಿಬೇಕು ಅಂತ ಅಂದ್ಬಿಟ್ಟು ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ. ಈಗ ನೋಡಿ ಇದರಲ್ಲಿ ಫುಲ್ ಲೆಂತ್ ಹೇಗಿದೆ ನನಗೆ. ಈಗ ಇದು 43 ಇದೆ. ಈಗ ಇದು ಫುಲ್ ಲೆಂತ್. ನಾವು ರೆಡಿಮೇಡ್ ಮೆಷರ್ಮೆಂಟ್ ಹೇಗೆ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಿರೋದು ಫ್ರೆಂಡ್ಸ್. ಇದಾದ ನಂತರ ಈಗ ನಾನು ಇದರಲ್ಲಿ ಈಗ ಫಿಟ್ಟಿಂಗ್ ಅಂತಂದರೆ ಫುಲ್ ಲೆಂತ್ ಈಗ 43 ಬಂದಿದೆ ಅಂತಂದರೆ 1 ಇಂಚ್ ಎಕ್ಸ್ಟ್ರಾ ನೀವು ತೊಗೊಳ್ಬೇಕಾಗತ್ತೆ. 1 ಅಥವಾ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಆದ ನಂತರ ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು ಈಗ ಎಕ್ಸಾಕ್ಟ್ ಈಗ 18 ಇದೆ. ಅರ್ಧ 18 ಅಂತಂದರೆ ಅಲ್ಲಿಗೆ ಆಫ್ ಬಂದ್ಬಿಟ್ಟು ನಿಮಗೆ ಎಷ್ಟಾಗುತ್ತೆ 16 ಆಗುತ್ತೆ. ಆಫ್ ಬಂದ್ಬಿಟ್ಟು ನಿಮಗೆ 18 ಅಂತಂದರೆ 9 ಆಗುತ್ತೆ. 9 ಈ ರೀತಿ ನೀವೀಗ ಮಡಿಕೆ ಹಾಕ್ಕೊಳ್ಳುವಾಗ ಈ ರೀತಿ 9 ಒಂದು ಬರುತ್ತೆ ಹೌದಾ. 9 + 1 2 ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ ಆಗ ನಿಮಗೆ ಹೊಲಿಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ 9 ಎಕ್ಸಾಕ್ಟ್ ನಿಮಗೆ ಸ್ಟಿಚಿಂಗ್ ಬಂದ್ಬಿಡುತ್ತೆ. ನಂತರ ಎಕ್ಸ್ಟ್ರಾ ಅದು ನೆಕ್ಸ್ಟ್ ಏನಿದೆ ಈಗ ಇದರಲ್ಲೇ ನೋಡಿ ಗೊತ್ತಾಗ್ತದೆ ನಿಮಗೆ ನೆಕ್ ಡೀಪ್ ಹೇಗೆ ಬೇಕು ಎಷ್ಟು ಬೇಕು. ಇದು ಬಂದ್ಬಿಟ್ಟು ನೆಕ್ ಡೀಪ್ ನಿಮಗೆ ಎಕ್ಸಾಕ್ಟ್ 5ಕ್ಕೆ ಬಂದು ನಿಂತಿದೆ. ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ನೀವು ಇಟ್ಕೊಳ್ಳಿ. ನಂತರ ಇದು ಬಂದ್ಬಿಟ್ಟು ನಿಮಗೆ ಸೊಂಟ ತನಕದ ಉದ್ದ ಟಾಪಲ್ಲಿ ತೊಗೊಳ್ಳುವಾಗ ಮೆಷರ್ಮೆಂಟ್ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ನೋಡಿ ಇಲ್ಲಿ ಶೇಪ್ ಬರುತ್ತೆ, ಸ್ವಲ್ಪ ಬೆಂಡಾಗಿ ಬರುತ್ತೆ, ಅದು ನಿಮಗೆ ಸೊಂಟ ತನಕ. ಇದು ಎಕ್ಸಾಕ್ಟ್ ಈಗ 15 ಇದೆ. 15 ನಿಮಗೆ ಸೊಂಟ ತನಕದ ಉದ್ದ. ಅಂದರೆ ಸ್ಪ್ಲಿಟ್ ಓಪನ್ ನೋಡಿ ಹೀಗೆ ಸೈಡಲ್ಲಿ ಇಟ್ಕೊಳ್ಳುವಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಸ್ಪ್ಲಿಟ್ ಓಪನ್ 18ಗೆ ಬಂದಿದೆ ಭುಜದಿಂದ. ಸೊ ಇದೇ ಮೆಷರ್ಮೆಂಟ್ ನಾವೀಗ ಟಾಪಿಗೆ ತೊಗೊಳ್ಳೋಂಥದ್ದು. ಅನಂತರ ಈಗ ಭುಜ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನೋಡಿ ಈಗ ಇದರಲ್ಲಿ ಈಗ ನಾನು ನೆಕ್ಕಲ್ಲಿ ಮಾರ್ಕ್ ಮಾಡುವಾಗ ತೋರಿಸಿದೆ. ಈಗ ಇದು 3.5 ನನಗೆ ತೋರಿಸ್ತಾ ಇದೆ ಭುಜ. ಆಗ ನಾನು ಎಷ್ಟು ತೊಗೊಂಡಿದ್ದೆ ನಿಮಗೆ ಭುಜ ಶೋಲ್ಡ್ರ್ ನಮಗೆ 15 ಇತ್ತು ಅಂದರೆ 7.5 ತೊಗೊಂಡಿದ್ದೆ. ಹಾಫ್ ಇಂಚ್ ಲೆಸ್ ಮಾಡಿಬಿಟ್ಟು 7 ತೊಗೊಂಡು ಅದರಲ್ಲಿ 2.5 ನೆಕ್ಕಿಗೆ, ನಂತರ ಭುಜಕ್ಕೆ 3.5 2.25 ನೆಕ್ಕಿಗೆ ನೆಕ್ಕಿಗೆ ಉಳಿದಿದ್ದು ನಾನು ಇಟ್ಟಿದ್ದೆ. ಅದಾದ ನಂತರ ಇದು ಭುಜ ಆಯ್ತಲ್ವ. ಸೊ ಇದೇನಿದೆ ನಮಗೆ ಇದು ಫುಲ್ ಸ್ಲೀವ್ಸ್ ಲೆಂತ್ ಇದೆ. ಎಷ್ಟಿದೆ ಈಗ ಮ್ಯಾಕ್ಸಿಮಮ್ ನನಗೆ ಇದು 17 ಇದೆ. ಅದು ಸ್ಲೀವ್ಸ್ ನಿಮಗೆ ಎಷ್ಟು ಬೇಕಾಗುತ್ತೆ ಹಾಗೆ ನೀವು ತಗೊಳ್ಳಿ. ನಂತರ ಇದು ಬಂದ್ಬಿಟ್ಟು ಸ್ಲೀವ್ಸಿನ ಅಗಲ ಇಲ್ಲಿಗೆ ಎಕ್ಸಾಕ್ಟ್ 7 ಇದೆ. ಇದೇ ಪ್ರಕಾರ ನಾವೇನಿದೆ ಮೆಷರ್ಮೆಂಟನ್ನು ತಗೊಳ್ತೇವೆ. ನಾನು ಕೆಳಗಡೆ ಫೋಲ್ಡಿಂಗ್ ಹಾಕೋಕ್ಕೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದೆ ಫ್ರೆಂಡ್ಸ್. ಕೆಳಗಡೆ ಮಡಿಕೆ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಈಗ ನಾನು ಎಷ್ಟು ಮ್ಯಾಕ್ಸಿಮಮ್ ಈಗ ಇದು 20 ಇದೆ. 20 ಇದೆ ಫ್ರೆಂಡ್ಸ್. 20 ಅಂತ ಅಂದರೆ ಅಲ್ಲಿಗೆ ಅವರವರ ಟೇಸ್ಟಿಗೆ ತಕ್ಕನ ಹಾಗೆ 20 ಅಂತಂದರೆ ಅದರದ ಆಫ್ ನೀವೇನಿದೆ ಫೋಲ್ಡಿಂಗ್ ಹಾಕ್ಕೊಳ್ತೀರಾ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಇದರಲ್ಲಿ ಏನು ನಾನೀಗ ಮೆಷರ್ಮೆಂಟ್ ತೋರಿಸ್ಕೊಟ್ಟೆ ಅದೇ ಮೆಷರ್ಮೆಂಟ್ ಈಗ ನಾನು ಇದರಲ್ಲಿ ಫಿಟ್ಟಿಂಗ್ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಫಸ್ಟ್ ಏನಿದೆ ನಾನೀಗ ಹಾರ್ಮಲ್ ರೌಂಡ್ ಅನ್ನೋದು ತೊಗೊಂಡಿದ್ದೆ ಫ್ರೆಂಡ್ಸ್. ಹಾರ್ಮಲ್ ರೌಂಡ್ ಬಂದ್ಬಿಟ್ಟು ನನಗೆ 15 ಇದೆ. 15 ಅಂತಂದರೆ ಅದರಲ್ಲಿ ಆಫ್ ಅಂದರೆ ಎಕ್ಸಾಕ್ಟ್ ನನಗೆ ಒಂದು
7ವರೆಗೆ ಬರುತ್ತೆ. ಈ ರೀತಿ ನಾನು ತೊಗೊಂಡಿದ್ದೇನೆ ನೋಡಿ. ಫಿಟ್ಟಿಂಗ್ ಮಾರ್ಕ್ ಮಾಡ್ತಾ ಇರೋದು ಫ್ರೆಂಡ್ಸ್. ಈಗ ನಾನು 7ವರೆಗೆ ನಾನು ತೊಗೊಂಡೆ. ಆಲ್ರೆಡಿ ನಾನು ಕಟಿಂಗ್ ಮಾಡುವಾಗ ಹಾಕಿದ್ದೆ ಕಚ್ ಮಾರ್ಕ್ ಇಲ್ಲಿದೆ ಆಲ್ರೆಡಿ. ಬಟ್ ಅದೇ ಈಗ ಇನ್ನೊಮ್ಮೆ ನಿಮಗೆ ರೆಫರೆನ್ಸ್ಗೆ ನಾನು ತೋರಿಸ್ಕೊಡ್ತಾ ಇರೋದು ಫ್ರೆಂಡ್ಸ್. ಅದಾದ ನಂತರ ಸ್ಲೀವ್ಸ್ ರೌಂಡ್ ಬಂದ್ಬಿಟ್ಟು ನನಗೆ ನೋಡಿ, ಸ್ಲೀವ್ಸ್ ರೌಂಡ್ ನನಗೆ 5 ಸಾಕು, 5 ತೊಗೊಂಡಿದ್ದೇನೆ. ಅದೇ ಪ್ರಕಾರ ಈಗ ನಾನು ಇಲ್ಲಿಂದ ಎಕ್ಸಾಕ್ಟ್ ಹೀಗೆ ಸ್ಟಿಚ್ ಹಾಕ್ತೇನೆ. ಇಲ್ಲಿಗೆ ಬಂದು ನಿಲ್ಲುತ್ತೆ. ಈಗ ಇದು ಒಂದು ಪೋರ್ಷನ್ ಆಯ್ತಲ್ವ ಮೇಲ್ಗಡೆದು, ಇದೇ ಆ್ಯಂಗಲಲ್ಲಿ ನಾನು ಕೆಳಗಡೆನೂ ಕೂಡ ನೋಡಿ, ಈಗ ಎಕ್ಸಾಕ್ಟ್ ಇಲ್ಲಿಗೆ ನನಗೆ ಬರಬೇಕು. ಇಲ್ಲಿ ನಾನೊಂದು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇಲ್ಲೂ ಕೂಡ ಏನಿದೆ ಹೀಗೆ ತಗೊಳ್ತಾ ಇದ್ದಾನೆ. 2 ಸೈಡ್ ಕೂಡ ನಮಗೆ ಮಾರ್ಕಿಂಗ್ ಬರಬೇಕು ಅನ್ನೋ ಕಾರಣಕ್ಕೆ. ನಂತರ ಈಗ ನೋಡಿ, ಇಲ್ಲಿಂದ ಈಗ ನಾನು ಎಕ್ಸಾಕ್ಟ್ ಆಗ ನಮಗೆ ಇಲ್ಲಿಂದ ರೆಡಿ 10 ಈಗ ಬಂದು ನಿಂತಿದೆ. ನನಗೆ ಬೇಕಾದರೆ ಅದು ಫಿಟ್ಟಿಂಗ್ ಕೊಡುವಾಗ ನಾವು ಎಕ್ಸ್ಟ್ರಾ ಒಳಗಡೆ ಮಾಡ್ಕೊಳ್ಬೋದು, ಏನು ಸಮಸ್ಯೆ ಏನಿಲ್ಲ. ಇದಾದ ನಂತರ ಈಗ ನನಗೆ ನೋಡಿ ಸೊಂಟ ತನಕದ ಉದ್ದ ಇಲ್ಲಿ ಮಾರ್ಕ್ ನಾಚ್ ಕಾಣ್ತಿದೆ ಫ್ರೆಂಡ್ಸ್. ಇಲ್ಲಿ ತನಕ ನನಗೆ ಅಂತಂದ್ರೆ 15ಕ್ಕೆ ಬಂದು ನಿಂತಿದೆ. ಸೊ ಅದನ್ನೇ ಅಲ್ಲಿಗೆ ನಾನೇನು ಮಾಡ್ತೇನೆ, ಇದು 15. ಬಟ್ ಇಲ್ಲಿಂದ ಈಗ ನಾನೇನು ಮಾಡ್ತಾ ಇದ್ದೇನೆ, ಇಲ್ಲಿಂದ ಎಕ್ಸಾಕ್ಟ್ ಈಗ ನನಗೆ 10ಕ್ಕೆ ಬಂದಿದೆ ಅಂತ ಆದರೆ ಇದು ನಾನು ಒಂದು 8ವರೆಗೆ ನಿಲ್ಲಿಸ್ತೇನೆ. ಇದೆ 8ವರೆಗೆ. ಆಗ ನಾನು ಇಲ್ಲಿಂದ ನೋಡಿ ಹೀಗೆ ಸ್ಟಿಚ್ ಹಾಕಿ ಇಲ್ಲಿಗೆ ನಿಲ್ಲಿಸ್ತೇನೆ. ನಂತರ ಈಗ ನನಗೆ ಸ್ಪ್ಲಿಟ್ ಓಪನ್ ಬಂದ್ಬಿಟ್ಟು 19ಕ್ಕಿದೆ ಫ್ರೆಂಡ್ಸ್. ನೋಡಿ ಇಲ್ಲೇ ಇದೆ ನಾಚ್. ನಂತರ ಇದು ಕೂಡ ಇದು ಇಲ್ಲಿ ಎಷ್ಟು ಬಂದಿದೆ ನನಗೆ ಎಕ್ಸಾಕ್ಟ್ ಈಗ 9ವರೆ ಅಂದ್ಕೊಳ್ಳಿ. 9ವರೆ 10 ಬಂದಿದೆ. ಸೊ ಇಲ್ಲೂ ಕೂಡ ನಾನು 9ವರೆ ನಾನು ಇಲ್ಲಿಗ ಮಾರ್ಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿಂದ ಹೀಗೆ ಎಕ್ಸಾಕ್ಟ್ ಹೀಗೆ ಇದೇ ಪ್ರಕಾರ ನನಗೀಗ ಕೆಳಗಡೆ ಬಟ್ಟೆಗೂ ಬೇಕು, ಹೌದಾ. ಸೊ ಇಲ್ಲಿ ನಾನೀಗ ಮಾರ್ಕ್ ಮಾಡಿದ್ದೇನೆ 1, ಅನಂತರ ಇಲ್ಲಿ ಇದೇ ಪ್ರಕಾರ ಹೀಗೆ. ನಂತರ ಇಲ್ಲೂ ಕೂಡ ಆಗ ಏನಾಗುತ್ತೆ, ಮಿಸ್ ಆಗಲ್ಲ ಫ್ರೆಂಡ್ಸ್. ಇಲ್ಲಿಂದ ನಾವು ಇದೇ ಪ್ರಕಾರ ಮಾರ್ಕ್ ಮಾಡಿದಾಗ ನಿಮಗೆ ರೆಫರೆನ್ಸಿಗೆ ಗೊತ್ತಾಗಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ನಾನೊಂದು ಹೀಗೆ ಜಸ್ಟ್ ಪಾಯಿಂಟ್ ಅಂದರೆ ಒತ್ತಿ ಹಿಡಿತೇನೆ, ಆಗ ಅಲ್ಲಿ ಬೀಳುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲಿ ಈಗ ಒತ್ತಿ ಬಿದ್ದಿರುತ್ತಲ್ವ ಅಲ್ಲಿ ಮಾರ್ಕ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೋಡಿ ಕೆಳಗಡೆನೂ ಕೂಡ ಇದೇ ಪ್ರಕಾರ ನಾನು ತಗೊಂಡಿದ್ದು ನೋಡಿ 2ವರೆ ಮ್ಯಾಕ್ಸಿಮಮ್ ನಿಮಗೆ ತೋರಿಸ್ತಾ ಇದೆ. ಎಕ್ಸ್ಟ್ರಾನೇ ಬಂದಿದೆ, ನಾನು ಎಕ್ಸ್ಟ್ರಾನೇ ತಗೊಂಡಿದ್ದೆ. ಹಾಗಾಗಿ ಈಗ ಇಷ್ಟ ಆಯ್ತಲ್ವ. ಅದ ನಂತರ ಈಗ ಬೇಕು ನನಗೆ ಇದು ಬೇಕು, ಹಾಗಾಗಿ ನಾನು 11ಕ್ಕೆ ಮಾಡ್ತಾ ಇದ್ದೇನೆ. 11 ಅಂದರೆ ಇಲ್ಲಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ನಾನು ಕೆಳಗಡೆ ಏನಿದೆ ಇದು ಕೂಡ ಈಗ ನಾನು ಅಲ್ಲೂ ಕೂಡ ಆ ಕಡೆ ಸೈಡ್ ಕೂಡ ನಾನು ಫಸ್ಟ್ ಏನಿದೆ ಇಲ್ಲಿಂದ ಒಂದು ಸ್ಟಿಚ್ ಹಾಕ್ಕೊಂಡು ಹೀಗೆ ಬಂದು ಇಲ್ಲಿ ನೀಡ್ಲ್ ಹಾಕಿ ನಿಲ್ಲಿಸಿ ಇಲ್ಲಿ ತನಕ ಬಂದು ಸ್ಟಿಚ್ ಹಾಕ್ಕೊಳ್ತಾನೆ. ಹೀಗೆ ನೋಡಿ ಇಲ್ಲಿಂದ ನಾನೀಗ ಅಟ್ಯಾಚ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ಫಿಟ್ಟಿಂಗ್ ನಾನು ಆ ಲೈನ್ ಮೇಲೇ ಸ್ಟಿಚಿಂಗ್ ಹಾಕ್ತಾ ಇದ್ದೇನೆ. ನಿಮ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾರ್ಕರಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್. ಇದನ್ನು ಈಗ ನೀವು ಹೊಲಿಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ, ಲೈನಿಂಗನ್ನು ಈ ರೀತಿ ಸಪ್ರೇಟಾಗಿ ಎಳ್ಕೊಂಡು ಮಾಡಿ, ಆಗ ಎಲ್ಲೂ ಕೂಡ ಲೈನಿಂಗ್ ಬಿಟ್ಟು ತಪ್ಪು ಹೋಗಲ್ಲ. ನೋಡಿ ಇಲ್ಲಿ ಬಂದ ನಂತರ ನಾನು ನೀಡ್ಲು ಒಳಗೆ ಇದೆ,
ಫುಟ್ಟನ್ನು ಮಾತ್ರ ಎತ್ತಿ ಸ್ವಲ್ಪ ಈ ರೀತಿ ನಾನು ಟರ್ನ್ ತಗೊಳ್ತಾ ಇದ್ದಾನೆ ನೋಡಿ. ತಗೊಂಡಾದ ನಂತರ ಇಲ್ಲಿಂದ ಇಲ್ಲಿಗೆ ಸ್ಪ್ಲಿಟ್ ನನಗೆ ಬರಬೇಕು, ಹಾಗೆ ಅಲ್ಲಿಗೆ ನಿಲ್ಲಿಸಿ ಒಂದೇ ಇಲ್ಲೂ ಕೂಡ ನೀಡ್ಲು ಹಾಕ್ಬಿಟ್ಟು ಫುಟ್ ಎತ್ತಿ ಈ ರೀತಿ ನಾನು ಇನ್ನೊಂದು ಸ್ಟಿಚ್ಚಿಗೆ ಟರ್ನಿಂಗ್ ತಗೊಳ್ತಾ ಇದ್ದಾನೆ ನೋಡಿ. 1 ಫೂಟ್ ಗ್ಯಾಪಲ್ಲಿ ನಾನೀಗ ಇನ್ನೊಂದು ಸ್ಟಿಚ್ ತಗೊಳ್ತಾ ಇದ್ದಾನೆ. ಹಾಗೆ ತಗೊಂಡು ಇದೇ ಪ್ರಕಾರ ಇಲ್ಲಿ ಒಂದೇ ನಾಟಿಗೆ ನಿಲ್ಲಿಸಿದ್ದೇನೆ ಸ್ಟಿಚ್ಚಿಗೆ. ಇದೇ ಪ್ರಕಾರ ರಿಟರ್ನ್ ನಾನು ಪುನಃ ಬಂದಿರೋದು. ಓಕೆನಾ? ಇದೇ ಥರ ಈಗ ನಾನು ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಟಾಪ್ ರೆಡಿಯಾಗಿದೆ. ನಾನು ಫಿಟ್ಟಿಂಗ್ ಕೊಟ್ಟಾದ ನಂತರ ನಾನು ಸೀದಾ ಮಾಡಿದ ನಂತರ ಈಗ ನೋಡಿ ಟಾಪ್ ಈಗ ನನಗೆ ಈಗ ಇಲ್ಲಿ ರೆಡಿಯಾಗಿದೆ. ಮೇಲ್ಗಡೆ ಪೋರ್ಷನ್ ಇಷ್ಟು ಈಗ ನಿಮ್ಗೆ ಇಲ್ಲಿ ಕಾಣ್ತಾ ಇರಬೇಕು ನೋಡಿ. ಶೇಪ್ ಕೂಡ ಬಂದಿದೆ ಫ್ರೆಂಡ್ಸ್. ಈ ರೀತಿ ನಾನು ಶೇಪ್ ಬಂದಿದೆ ಎರಡೂ ಸೈಡ್ ಕೂಡ ಬಂದಾದ ನಂತರ ಈಗ ನಾನೇನಿದೆ ನಿಮಗೆ ಈಗ ನಾನು ಸ್ಪ್ಲಿಟ್ ಓಪನ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈಗ ನಾನು ತೋರಿಸ್ಕೊಡ್ತೇನೆ. ಪುನಃ ಈ ರೀತಿ ಉಲ್ಟಾ ಮಾಡ್ಕೊಂಡಾದ ನಂತರ ಈಗ ನೋಡಿ ಹೀಗಿದೆ ಹೌದಾ ಸ್ಪ್ಲಿಟ್ ಓಪನ್ ಫ್ರೆಂಡ್ಸ್. ನಾನು ಆಲ್ರೆಡಿ ಫಸ್ಟ್ ನನ್ನ ಬೇಸಿಕ್ ಲೆಸನ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಇದು ನೋಡಿ ಲೈನಿಂಗ್ ಇದೆ. ಈ ಪೋರ್ಷನನ್ನು ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಇಲ್ಲೂ ಕೂಡ ಫಿನಿಶಿಂಗ್ ಆಗಿಬಿಡುತ್ತೆ. ಅದಾದ ನಂತರ ಈಗ ನಾನು ಈಗ ಸ್ಪ್ಲಿಟ್ ಓಪನ್ ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೇನೆ. ಇಲ್ಲಿಂದ ಎಕ್ಸಾಕ್ಟ್ ಹೀಗೆ ಫೋಲ್ಡ್ ಮಾಡ್ತಾ ಇಲ್ಲಿ ಸ್ಪ್ಲಿಟ್ ತನಕ ನಾನು ಒಂದು ಸ್ಟಿಚ್ ಹಾಕಿ ನಿಮಗೆ ತೋರಿಸ್ಬಿಡ್ತೇನೆ ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಬರುತ್ತೆ. ಇದೇ ರೀತಿ ಈಗ ನಾನು ಫೋಲ್ಡಿಂಗ್ ತಗೊಂಡಿದ್ದೇನೆ. ನೋಡಿ ಈಗ ಇಲ್ಲಿ ಸ್ಪ್ಲಿಟ್ ಓಪನ್ ಎಕ್ಸಾಕ್ಟ್ ಓಪನ್ ಆಗಿದೆ. ಆದ ನಂತರ ಈಗ ಇಲ್ಲಿಗೆ ನಿಲ್ಲಿಸಿ ನೀಡ್ಲು ಹಾಕಿ ಹೀಗೆ ಫುಟ್ ಎತ್ಬಿಟ್ಟು ನಾನು ಸ್ಪ್ಲಿಟ್ ಓಪನ್ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಮೇನ್ ಡ್ರೆಸ್ ಫಿನಿಶಿಂಗಿಗೆ. ಇದಾದ ನಂತರ ನಾನು ಈ ಕಡೆ ಸೈಡ್ ಕೂಡ ಹೀಗೆ ಮಡಿಸ್ಕೊಳ್ತಾ ಇದ್ದೇನೆ. ಎಕ್ಸಾಕ್ಟ್ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಬೇಕು. ಹಾಗಾಗಿ ನಾನು ಎಕ್ಸಾಕ್ಟ್ ತಗೊಂಡು ಈಗ ಇದನ್ನು ಹೀಗೆ ತಗೊಂಡು ನೋಡಿ ಫುಟ್ ನೀಡ್ಲ್ ಒಳಗೆ ಹಾಕ್ಬಿಟ್ಟು ಪುನಃ ನಾನು ಎತ್ತುತ್ತಾ ಇದ್ದೇನೆ. ಈಗ ಎಕ್ಸಾಕ್ಟ್ ಈಗ ಹೀಗೆ ಇಟ್ಕೊಂಡು ಇದೇ ರೀತಿ ಸಮವಾಗಿ ಎಡ್ಜ್ ತನಕ ನಾನು ಸ್ಟಿಚ್ ಹಾಕ್ಕೊಂಡ್ಬಿಡ್ತೇನೆ. ಎಡ್ಜಲ್ಲೂ ಕೂಡ ಈ ರೀತಿ ಈವನ್ ಆಗಿ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಫೋಲ್ಡ್ ಹಾಕ್ಕೊಂಡು ಹೀಗೆ ಇಷ್ಟಾದ ನಂತರ ಇಲ್ಲಿಗೆ ನಾನು ನೀಡ್ ನಿಲ್ಲಿಸಿ ಪುನಃ ಇಲ್ಲೂ ಕೂಡ ಫಿನಿಶಿಂಗ್ ಬರಬೇಕಲ್ವಾ. ಓಕೆ ಈಗ ಫ್ರೆಂಡ್ಸ್ ಈಗ ಇದೇ ಡೈರೆಕ್ಷನಲ್ಲಿ ಇನ್ನೊಂದು ಸ್ಟಿಚ್ ಬರುತ್ತೆ ಕಾರ್ನರಲ್ಲಿ ಎಡ್ಜಲ್ಲಿ. ಇಲ್ಲಿಗೆ ಬಂದು ಎಕ್ಸಾಕ್ಟ್ ಅಲ್ಲಿಗೆ ನೀರು ಹಾಕ್ಬಿಟ್ಟು ಪುನಃ ಹೀಗೆ ಎತ್ತಿ ಈಗ ನಾನು ಈ ಕಡೆಯಿಂದ ಇಟ್ಕೊಂಡು ನೋಡಿ
ನೋಡಿ ಫ್ರೆಂಡ್ಸ್, ಈಗ ಟಾಪ್ ಕಂಪ್ಲೀಟ್ ರೆಡಿ ಆಗಿದೆ. ಸ್ಪ್ಲಿಟ್ ಓಪನ್ 2 ಸೈಡ್ ಕೂಡ ರೆಡಿ ಆಗಿದೆ ನೋಡಿ. 2 ಸೈಡ್ ಕೂಡ ಆದ ನಂತರ ಈಗ ಫಿನಿಶಿಂಗ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಕಂಪ್ಲೀಟ್ ನೋಡಿ ಕೆಳಗಡೆ ತನಕನೂ ಕಂಪ್ಲೀಟ್ ನಾನೀಗ ಸ್ಟಿಚಿಂಗ್ ಈಗ ರೆಡಿ ಆಗಿದೆ. ಒಮ್ಮೆ ತೋರಿಸ್ಬಿಡ್ತಾನೆ ಹೇಗೆ ನೋಡಿ. ಟಾಪ್ ಕಂಪ್ಲೀಟ್ ಈಗ ರೆಡಿ ಆಗಿದೆ, ಸರಿನಾ? ದಿಸ್ ಈಸ್ ಆನ್ ಟಾಪ್. ಈಗ ನೆಕ್ಸ್ಟ್ ಈಗ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ಯಾಂಟಿಂದು ಸ್ಟಿಚಿಂಗ್ ನಾನು ಹೇಗೆ ಅಂತಂದು ತೋರಿಸ್ಕೊಡ್ತಾನೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಈಗ ಟಾಪನ್ನು ಹೇಗೆ ರೆಡಿ ಮಾಡೋದು ಅಂತ ಗೊತ್ತಾಯ್ತಲ್ವ? ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ನೋಟಿಫಿಕೇಷನನ್ನು ನಾನು ನನ್ನ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹಾಕಿ ಕೊಟ್ಟಿರ್ತೇನೆ. ಪ್ರತಿಯೊಂದು ಕ್ಲಾಸಲ್ಲೂ ದಯವಿಟ್ಟು ಫಾಲೋ ಅಪ್ ಮಾಡಿ. ಹಾಗೆ ನೆಕ್ಸ್ಟ್ ಕ್ಲಾಸಿಗೆ ನಾನು ನೆಕ್ಸ್ಟ್ ಪ್ಯಾಂಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೇನೆ. ಈಗ ಟಾಪ್ ಅಂತೂ ರೆಡಿ ಆಯಿತು. ಇದೇ ಪ್ರಕಾರವಾಗಿ ನೀವು ಟಾಪನ್ನು ರೆಡಿ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ವಿತ್ ಲೈನಿಂಗ್ ನಾನು ಹೇಳ್ಕೊಟ್ಟಿದ್ದೇನೆ. ಆಯಿತಾ? ಥ್ಯಾಂಕ್ ಯು.